press the bell icon on the YouTube app and never miss another update. Welcome students. Today we are going to learn exercise 8.2 second main. Okay. Second main is match the following by drawing line. It's a second main. Okay. Second main match ಮಾಡಬೇಕಾಗಿದೆ. So half part ಯಾವುದು ಇದರಲ್ಲಿ? Half part 1/2 ತಾನೆ? 1/2. So match ಮಾಡಬೇಕು. So quarter part means 1/4. Next 3/4, 3/4. ಗೊತ್ತಿದೆ ಅಲ್ವಾ? So half part 1/2, quarter 1/4 and 3/4 is 3/4. Okay. So next main, third main. Now third main. Third main, shade the given picture as directed. Okay. So ಇಲ್ಲಿ ಫ್ರಾಕ್ಷನಲ್ ಫಾರ್ಮ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಪಿಕ್ಚರ್ಸ್ನ ಶೇಡ್ ಮಾಡಬೇಕು. ಓಕೆ. 1/2 ಅಂತ ಕೊಟ್ಟಿದ್ದಾರೆ. ಸೊ ಮೀನ್ಸ್ 2 parts, 1 part ಶೇಡ್ ಮಾಡಬೇಕು. ಓಕೆ. ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಸೊ ರೆಕ್ಟ್ಯಾಂಗಲ್, ಸೊ 1 partನ ಶೇಡ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಈ ಥರ ಶೇಡ್ ಮಾಡಿ. ನೆಕ್ಸ್ಟ್ 1/4. ಓಕೆ. 1/4 ಇದೆ ಮೀನ್ಸ್ 4 ಪಾರ್ಟ್ಸಲ್ಲಿ 1 ಪಾರ್ಟ್ನ ನಾವೇನು ಮಾಡಬೇಕು? ಶೇಡ್ ಮಾಡಬೇಕು ಅಲ್ವಾ? Three fourth. Okay. 3/4. One, 2, 3. ತ್ರೀ ಪಾರ್ಟನ್ನು ಶೇಡ್ ಮಾಡಿದ್ದೀನಿ. 3 ಟೋಟಲ್ ಪಾರ್ಟ್ಸ್ ಎಷ್ಟು? 1 2 3 4 4. 3 ಪಾರ್ಟ್ನ ಶೇಡ್ ಮಾಡಬೇಕು. 1 2 3 3/4. ಓಕೆ. ಸೊ ಟೋಟಲ್ ಪಾರ್ಟ್ಸ್ 4. 1 2 3 4. ಓಕೆ. 3 ಪಾರ್ಟ್ ಶೇಡ್ ಮಾಡಿದ್ದೀನಿ. 3/4. ಸೊ ಈ ಥರ ನೀವು ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ಇದನ್ನು ಪಿಕ್ಚರ್ಸಲ್ಲಿ ಶೇಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಮೇನ್. Fourth main, write the numerical form of the following. So numerical form ಬರಿಬೇಕಾಗಿದೆ. half part ಏನು? numerical form 1/2 ಅಲ್ವಾ? 1/2. ಓಕೆ. 1/2. quarter part, quarter is 1/4. Okay. 1/4 and 3/4. 3/4. Okay. 3/4. Okay. ಈ ಥರ ಬರಿಬೇಕು. ನೆಕ್ಸ್ಟ್ ಫಿಫ್ತ್ ಮೇನ್, state the meaning of the given fraction as shown below. ಓಕೆ. ಸ್ಟೇಟ್ ದ ಮೀನಿಂಗ್ ಅಂದರೆ ಇಲ್ಲಿ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ ಫ್ರ್ಯಾಕ್ಷನಲ್ ಫಾರ್ಮಲ್ಲಿ. ಸೊ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕು? ಅದರ ಮೀನಿಂಗ್ನ ಬರಿಬೇಕು. ಓಕೆ. ಓಕೆ. ಇಲ್ಲಿ ನೋಡಿ ಹಾಫ್ ಅಂತ ಕೊಟ್ಟಿದ್ದಾರೆ ಫಸ್ಟ್. ಸೊ
ಮೇನು ಫಿಫ್ತ್ ಮೇನ್. ಸೊ ಫಿಫ್ತ್ ಮೇನ್. ಸೊ ಹಾಫ್ ಅಂತ ಕೊಟ್ಟಿದ್ದಾರೆ. ಸೊ ಹಾಫಿಗೆ ನಾನು ಅದರ ಮೀನಿಂಗ್ ಬರೀತಾ ಇದ್ದೀನಿ. ಡಿವೈಡಿಂಗ್ ಆನ್ ಆಬ್ಜೆಕ್ಟ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಯಾವುದೇ ಒಂದು ಆಬ್ಜೆಕ್ಟ್ನ 2 ಈಕ್ವಲ್ ಪಾರ್ಟ್ಸಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಡಿವೈಡಿಂಗ್ an object to equal parts. ಓಕೆ, 2 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ, ಡಿವೈಡ್ ಮಾಡಿ ಆದಮೇಲೆ ಐ ಆಮ್ ಟೇಕಿಂಗ್ ಒನ್ ಪಾರ್ಟ್. ಐ ಆಮ್ ಟೇಕಿಂಗ್ ಒನ್ ಪಾರ್ಟ್. ಒನ್ ಪಾರ್ಟ್. ಓಕೆ, ಯಾವುದೇ ಒಂದು ಆಬ್ಜೆಕ್ಟ್ನ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿ 1 ಪಾರ್ಟನ್ನು ನಾವು ತೊಗೊಳ್ತೀವಿ. ಶೇಡೆಡ್ ಪಾರ್ಟ್ ಅಥವಾ ಸೆಲೆಕ್ಟೆಡ್ ಪಾರ್ಟ್ ಅಂತ ಕರಿತೀವಿ. ಸೊ ಅದಕ್ಕೆ ಏನಾಗುತ್ತೆ, ಹಾಫ್ ಆಗುತ್ತೆ. ಹೌದು ತಾನೆ? ಸೊ ಡಿವೈಡಿಂಗ್ ಎನ್ ಆಬ್ಜೆಕ್ಟ್ 2 ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ಟೇಕಿಂಗ್ 1 ಪಾರ್ಟ್. ನೆಕ್ಸ್ಟ್ ಕ್ವಾರ್ಟರ್ ಕೊಟ್ಟಿದ್ದಾರೆ. Quarter, dividing an object dividing an object. So 4 equal parts. Okay, 4 equal parts ಅಲ್ಲಿ ನಾವು ಡಿವೈಡ್ ಮಾಡ್ತೀವಿ. 4 equal parts. I'm taking one part. I'm taking one part. Okay, so dividing an object 4 equal parts and taking one part. ಇಲ್ಲಿ ನೋಡಿ, ಈಗ ಡಿವೈಡಿಂಗ್ ಎನ್ ಆಬ್ಜೆಕ್ಟ್, ಯಾವುದೇ ಒಂದು ಆಬ್ಜೆಕ್ಟ್ನ ಏನು ಮಾಡ್ತಾ ಇದ್ದೀವಿ, 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ, 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿ ಯಾವುದೇ 1 ಪಾರ್ಟನ್ನು ನಾವು ಏನು ಮಾಡ್ತೀವಿ, ಟೇಕಿಂಗ್ 1 ಪಾರ್ಟ್, ಅಂದರೆ 1 ಪಾರ್ಟನ್ನ ತೊಗೊಳ್ತೀವಿ. ಸೊ 1 ಪಾರ್ಟ್ನ ನಾವು ತೊಗೊಂಡಾಗ ಸೊ ಏನಾಗುತ್ತೆ, ಅದು ಹಾಫ್ ಆಗುತ್ತೆ. ಮೀನ್ಸ್ ಇದನ್ನು ತೊಗೋಬಹುದು ನಾವು. ಈಗ ಕೇಕ್ ಅಂದ್ಕೊಳ್ಳಿ, ಕೇಕ್ನ ಹಾಫ್ ಪಾರ್ಟ್ ಮಾಡಿ ಹಾಫ್ ಪಾರ್ಟ್ನ ನಾವು ತೊಗೋಬಹುದು ತಾನೆ. ಸೊ ಏನಾಗುತ್ತೆ, ಹಾಫ್ ಪಾರ್ಟ್ ಆಗುತ್ತೆ. ಓಕೆ, ಸೊ ಟೇಕಿಂಗ್ ಎ 1 ಪಾರ್ಟ್. ಸೊ ಇದೆ ಕ್ವಾರ್ಟರ್ ಆಗಿರಬಹುದು. ಕ್ವಾರ್ಟರಲ್ಲಿ ಡಿವೈಡಿಂಗ್, ಈಗ 4 ಪಾರ್ಟ್ಸಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಇದನ್ನು ಡಿವೈಡ್ ಮಾಡಿ 1 ಪಾರ್ಟ್ನ ತೊಗೊಳ್ತೀವಿ. ಓಕೆ, 1 ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಅದೇನಾಗುತ್ತೆ, ಕ್ವಾರ್ಟರ್ ಆಗುತ್ತೆ. ಓಕೆ, ಇಟ್ಸ್ ಅ ಕ್ವಾರ್ಟರ್. So next 3/4. Okay, 3/4. 3/4 dividing an object dividing an object 4 equal parts. 4 equal parts. I'm taking 3 parts. Okay, I'm taking 3 parts. ಈಗ ಯಾವುದೇ ಒಂದು ಆಬ್ಜೆಕ್ಟ್, ಓಕೆ, ಸೊ ಅದನ್ನು ನಾವು 4 ಪಾರ್ಟ್ಸ್ ಅಂದರೆ
4 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿರ್ತೀವಿ. ಓಕೆ, ಡಿವೈಡ್ ಮಾಡಿರ್ತೀವಿ 4 ಪಾರ್ಟ್ಸಲ್ಲಿ. ಅದನ್ನು ಡಿವೈಡ್ ಮಾಡಿರ್ತೀವಿ 4 ಪಾರ್ಟ್ಸಲ್ಲಿ. ಓಕೆ, 3 ಪಾರ್ಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಅಂದರೆ ತೊಗೊತೀವಿ. ಸೊ ಅದೇನಾಗುತ್ತೆ, ಸೊ ಈಗ 3/4 ಆಗುತ್ತೆ. ಏನಾಗುತ್ತೆ, 3/4. 3/4. 1 2 3 3/4. ಓಕೆ, ಸೊ ಏನಾಗುತ್ತೆ, 3/4 ಆಗುತ್ತೆ. Dividing an object 4 equal parts and taking 3 parts. Okay, so next, so page number 43. Okay, so now 6th main, express the given figures in the fractional form. So ಇಲ್ಲಿ ಗಿವನ್ ಫಿಗರ್ ಕೊಟ್ಟಿದ್ದಾರೆ, ಕೆಲವೊಂದು ಫಿಗರ್ಸ್ ಕೊಟ್ಟಿದ್ದಾರೆ, ಪಿಕ್ಚರ್ಸು, ಅದನ್ನು ನೋಡಿ ಫ್ರ್ಯಾಕ್ಷನಲ್ ಫಾರ್ಮನ್ನು ಬರಿಬೇಕು. ಓಕೆ, 6th main, ಓಕೆ, ಇಲ್ಲಿ ನೋಡಿ 2 ಪಾರ್ಟ್ಸ್ ಇದೆ. 2 ಪಾರ್ಟಲ್ಲಿ 1 ಪಾರ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಡಿವೈಡೆಡ್ ಬೈ 2. ಓಕೆ, ಡಿವೈಡೆಡ್ ಬೈ 2 ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಬರ್ತಿದ್ದೀನಿ. ಓಕೆ, ಟೋಟಲ್ ಪಾರ್ಟ್ ಎಷ್ಟು, 1 2 3 4 4 ಇದೆ. ಸೊ 4 1 ಪಾರ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ 1/4. ಓಕೆ, ಸೊ ಟೋಟಲ್ ಪಾರ್ಟ್ ಎಷ್ಟು ಇದರಲ್ಲಿ, 1 2 3 4. ಸೊ ಟೋಟಲ್ ಪಾರ್ಟ್ 4. ಸೊ 3 ಪಾರ್ಟ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಶೇಡೆಡ್ ಪಾರ್ಟ್ 1 2 3. ಓಕೆ, 3/4. ಓಕೆ, ಈ ಥರ ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಬರಿಬೇಕು. ಸೊ 2 ಪಾರ್ಟ್ಸ್, ಟೋಟಲ್ ಪಾರ್ಟ್ಸ್, 1 ಪಾರ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 1/2. ಟೋಟಲ್ ಪಾರ್ಟ್ಸ್ 4, 1 2 3 4. 1 ಪಾರ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲ್ ಪಾರ್ಟ್ಸ್ 4. ಓಕೆ, ಟೋಟಲ್ ಪಾರ್ಟ್ಸ್ ಎಷ್ಟು, 4. 3 ಪಾರ್ಟ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 3/4. ಓಕೆ, ಸೊ 1/2, 1/4, 3/4. ಓಕೆ, ಸೊ ಈ ಥರ ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಬರಿಬೇಕಾಗತ್ತೆ. ಓಕೆ, ನಿಮಗೆ ಈ ಫ್ರ್ಯಾಕ್ಷನಲ್ ನಂಬರ್ಸಲ್ಲಿ ಬರೋ ಎಲ್ಲ ಕಾನ್ಸೆಪ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.